ಶಾಂತಿ. ಮುರಳಿಯ ದಿನಾಂಕ 29/3/2026. ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 25/10/2009. ತಂದೆ ತಿಳಿಸುತ್ತಾರೆ, ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ತಮ್ಮ ಮುಖ ಮತ್ತು ನಡತೆಯಿಂದ ಅಲೌಕಿಕತೆಯ ಸಾಕ್ಷಾತ್ಕಾರ ಮಾಡಿಸಿರಿ. ಇಂದು ಸರ್ವ ಖಜಾನೆಗಳ ದಾತ ತನ್ನ ಖಜಾನೆಗಳಿಗೆ ಮಾಲೀಕರಾಗಿರುವ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗು ಸರ್ವ ಖಜಾನೆಗಳಿಂದ ಸಂಪನ್ನರಿದ್ದೀರಾ, ಏಕೆಂದರೆ ತಂದೆ ಸರ್ವ ಮಕ್ಕಳಿಗೂ ಒಂದೇ ಸಮಾನ ಒಂದೇ ಸಮಯದಲ್ಲಿ ಸರ್ವ ಖಜಾನೆಗಳನ್ನು ಕೊಟ್ಟಿದ್ದಾರೆ. ಅಂದಾಗ ಬಾಪ್ದಾದ ತನ್ನ ಬಾಲಕರಿಂದ ಮಾಲೀಕ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ. ಮಕ್ಕಳು ಕರೆದಿದ್ದೀರಾ, ತಂದೆ ಮಕ್ಕಳ ಸ್ನೇಹದಲ್ಲಿ ಆಗಮಿಸಿದ್ದಾರೆ, ತಲುಪಿದ್ದಾರೆ. ಖಜಾನೆಗಳಂತೂ ತುಂಬ ಇವೆ. ಎಲ್ಲದಕ್ಕಿಂತ ಮೊದಲ ಖಜಾನೆ ಜ್ಞಾನಧನದ ಖಜಾನೆ. ಈ ಜ್ಞಾನಧನದಿಂದ ಮಾಲಾಮಾಲಾಗಿದ್ದೀರಾ. ಮಹಾದಾನಿಗಳಾಗಿ ಬೇರೆಯವರಿಗೂ ಸಹ ಹಂಚುತ್ತಿರುತ್ತೀರಾ. ಈ ಜ್ಞಾನದ ಖಜಾನೆಯಿಂದ ಭಿನ್ನ ಭಿನ್ನ ಬಂಧನಗಳಲ್ಲಿ ಸಿಕ್ಕಿಕೊಂಡಿರುವ ಆತ್ಮ ಆ ಎಲ್ಲ ಬಂಧನಗಳಿಂದ ಮುಕ್ತರಾಗಿದ್ದೀರಾ. ಬಂಧನ ಯುಕ್ತರಿಂದ ಬಂಧನ ಮುಕ್ತರಾಗಿದ್ದೀರಾ. ಜೊತೆಯಲ್ಲಿ ಯೋಗ ಅಂದರೆ ಅರ್ಥ ನೆನಪಿನ ಖಜಾನೆ. ಎರಡನೆಯದು ನೆನಪಿನ ಖಜಾನೆ. ಇದರಿಂದ ಅನೇಕ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಹಾಗೆಯೇ ಧಾರಣೆಯ ಮೂಲಕ ಮೂರನೆಯ ಖಜಾನೆ ಧಾರಣೆ. ಧಾರಣೆಯ ಮೂಲಕ ಸರ್ವ ಗುಣಗಳ ಅನುಭೂತಿ ಅಂದರೆ ಅರ್ಥ ಖಜಾನೆಗಳು ಸಿಕ್ಕಿವೆ. ಸರ್ವರಿಗೂ ಪ್ರಿಯ ಮತ್ತು ಭಿನ್ನತೆಯ ಶಕ್ತಿಯ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಸರ್ವರ ಸ್ನೇಹದ ಖಜಾನೆ ಅನುಭವ ಮಾಡಿದ್ದೀರಾ. ಜೊತೆಯಲ್ಲಿ ಸರ್ವ ಬ್ರಾಹ್ಮಣ ಸಂಬಂಧದಿಂದ ಅಪಾರ ಖುಷಿಯ ಖಜಾನೆ ಅನುಭವ ಮಾಡಿದ್ದೀರಾ. ಆದರೆ ಸರ್ವ ಖಜಾನೆಗಳ ಜೊತೆಯಲ್ಲಿ ಏನು ವಿಶೇಷ ಖಜಾನೆ ಇದೆ, ಅದಾಗಿದೆ ಸಂಗಮದ ಸಮಯದ ಖಜಾನೆ. ಬಾಬಾ ಹೇಳ್ತಾರೆ, ಯಾವ ಆತ್ಮನಿಗೆ ಸಮಯದ ಖಜಾನೆಯ ಮಹತ್ವವಿದೆ ಅವರು ಸದಾ ಅನೇಕ ಪ್ರಾಪ್ತಿಗಳಿಗೆ ಮಾಲೀಕರಾಗುತ್ತಾರೆ. ಏಕೆಂದರೆ ಸಂಗಮಯುಗದ ಸಮಯ ಬಹಳ ಚಿಕ್ಕದಾಗಿದೆ. ಆದರೆ ಸಮಯದಿಂದ ಪ್ರಾಪ್ತಿಗಳು ಜಾಸ್ತಿ. ಸಮಯ ಸ್ವಲ್ಪ ಆದರೆ ಪ್ರಾಪ್ತಿಗಳು ಜಾಸ್ತಿ. ಎಲ್ಲದಕ್ಕಿಂತ ಜಾಸ್ತಿ ಸಂಗಮಯುಗದ ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿಯಾಗಿದೆ. ಸ್ವಯಂ ಭಗವಂತ ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ಪ್ರಾಪ್ತಿಯಾಗಿದ್ದಾರೆ. ಸಂಗಮಯುಗದಲ್ಲಿ ಚಿಕ್ಕ ಜನ್ಮದಲ್ಲಿ 21 ಜನ್ಮಗಳ ಪ್ರಾಪ್ತಿಯಾಗುವುದು. ಅದರಲ್ಲಿ ತನು, ಮನ, ಧನ, ಜನ ಸರ್ವ ಪ್ರಾಪ್ತಿ ಇದೆ ಮತ್ತು ಗ್ಯಾರಂಟಿ ಇದೆ. 21 ಜನ್ಮಗಳಿಗಾಗಿ ಪೂರ್ತಿ 21 ಜನ್ಮ, ಅರ್ಧ ಅಲ್ಲ, ಮುಕ್ಕಾಲಲ್ಲ, ಆದರೆ ಪೂರ್ತಿ 21 ಜನ್ಮಗಳ ಗ್ಯಾರಂಟಿ ಇದೆ. ಅಂದಾಗ ಎಲ್ಲದಕ್ಕಿಂತ ಜಾಸ್ತಿ ಮಹತ್ವ ಯಾವುದಕ್ಕಿದೆ ಅಂದರೆ ಸಂಗಮದ ಒಂದೊಂದು ಸೆಕೆಂಡಿಗೆ. ಸಂಗಮದ ಒಂದೊಂದು ಸೆಕೆಂಡು ಅನೇಕ ವರ್ಷಗಳಿಗೆ ಸಮಾನವಾಗಿದೆ. ಅಂದಾಗ ಹೇಳಿ, ಸರ್ವ ಖಜಾನೆಗಳಿಂದ ಸಂಪನ್ನರಿದ್ದೀರಾ? ಇದ್ದೀರಾ ಸಂಪನ್ನರು? ಆದ್ದರಿಂದ ಬಾಬ್ದಾದ ಸದಾ ಸಮಯದ ಸ್ಮೃತಿ ಕೊಡಿಸುತ್ತಿದ್ದಾರೆ. ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ, 1-2 ನಿಮಿಷ, ಒಂದು ವೇಳೆ ಏನಾದರೂ ಯೋಚನೆ ಮಾಡಿಬಿಡ್ತೀವಿ, 2 ನಿಮಿಷ ಅಂತೂ ಆಗಿಬಿಡತ್ತೆ, 1 ನಿಮಿಷ ಅಂದರೆ 2 ನಿಮಿಷ ಅಂತೂ ಆಗಿಬಿಡತ್ತೆ. ಆದರೆ ಎಷ್ಟು ಸಮಯದ ಮಹತ್ವ ಇದೆ, ಅದರ ಅನುಸಾರವಾಗಿ 2 ನಿಮಿಷ ಅಲ್ಲ, 2 ತಿಂಗಳು ಅಲ್ಲ, 2 ವರ್ಷಗಳ ಸಮಾನ. ಇಷ್ಟು ಮಹತ್ವ ಇದೆ ಸಂಗಮದ ಸಮಯಕ್ಕೆ. ಸರ್ವ ಶಕ್ತಿಗಳು, ಸರ್ವ ಗುಣಗಳು, ಪರಮಾತ್ಮನ ಪ್ರೀತಿ, ಬ್ರಾಹ್ಮಣ ಪರಿವಾರದ ಪ್ರೀತಿ, ಕಲ್ಪದ ಮೊದಲಿನ ಈಶ್ವರಿಯ ಹಕ್ಕು, ಈ ಸರ್ವ ಪ್ರಾಪ್ತಿಗಳು ಈ ಚಿಕ್ಕದಾದ ಯುಗದಲ್ಲಿ ಇವೆ. ಮತ್ತು ಯಾವುದೇ ಯುಗದಲ್ಲಿ ಈ ಸರ್ವ ಪ್ರಾಪ್ತಿ ಆಗುವುದಿಲ್ಲ. ರಾಜ್ಯ ಭಾಗ್ಯ ಇರುವುದು, ನಿಮ್ಮೆಲ್ಲರ ರಾಜ್ಯ ಇರುವುದು, ಸುಖ ಶಾಂತಿ ಎಲ್ಲ ಇರುವುದು. ಆದರೆ ಪರಮಾತ್ಮನ ಮಿಲನದ ಅತೀಂದ್ರಿಯ ಸುಖದ ಸರ್ವ ಬ್ರಾಹ್ಮಣ ಪರಿವಾರದ ಪ್ರೀತಿ, ಆದಿ ಮಧ್ಯ ಅಂತ್ಯದ ಜ್ಞಾನದ ಭಾಗ್ಯ ಈಗ ಸಂಗಮಯುಗದಲ್ಲಷ್ಟೇ ಸಿಗುವುದು. ಪ್ರತಿ ಕಲ್ಪ ಸಿಗುತ್ತಾ ಇರುವುದು. ಪ್ರತಿ ಕಲ್ಪ ಸಂಗಮದಲ್ಲಿ ಮಾತ್ರ ಸಿಗುತ್ತಿರುವುದು.
ಬಾಬ್ದಾದರವರು ಪ್ರತಿಯೊಬ್ಬ ಮಗುವಿನ ಮುಖದಿಂದ ನೋಡುತ್ತಿದ್ದಾರೆ ಖಜಾನೆಗಳು ಜಮಾ ಎಷ್ಟಾಗಿವೆ ಎಂದು. ಖಜಾನೆಗಳಂತೂ ಸಿಕ್ಕಿವೆ, ಆದರೆ ಪ್ರತಿಯೊಬ್ಬರು ಎಷ್ಟು ಜಮಾದ ಖಾತೆಯನ್ನು ಹೆಚ್ಚಿಸಿಕೊಂಡಿದ್ದೀರಾ? ಪ್ರತಿಯೊಬ್ಬರ ಮುಖದಿಂದ ನಡತೆಯಿಂದ ಅದು ಕಾಣುತ್ತಿತ್ತು. ಮತ್ತು ತಾವೆಲ್ಲರೂ ಸಹ ತಮ್ಮನ್ನು ತಾವು ತಿಳಿದುಕೊಂಡಿದ್ದೀರಾ, ನಾನು ಎಷ್ಟು ಜಮಾ ಮಾಡಿಕೊಂಡಿದ್ದೇನೆ. ಈಗ ಬಾಬ್ದಾದರವರ ಹೃದಯದ ಆಸೆ ಇದೇ ಆಗಿದೆ. ಖಜಾನೆಗಳಂತೂ ಸಿಕ್ಕಿವೆ, ಆದರೆ ಈಗ ಸಮಯ ಕೇವಲ ವರ್ಣನೆ ಮಾಡಲು ಅಲ್ಲ, ಆದರೆ ತಮ್ಮ ಮುಖ ಮತ್ತು ನಡತೆ ಪ್ರತ್ಯಕ್ಷ ಅನುಭವ ಮಾಡಿಸಬೇಕು. ಈ ಆತ್ಮರು ಯಾರೋ ವಿಶೇಷವಾಗಿದ್ದಾರೆ, ಭಿನ್ನವಾಗಿದ್ದಾರೆ, ಪರಮಾತ್ಮನಿಗೆ ಪ್ರಿಯವಾಗಿದ್ದಾರೆ. ಏಕೆಂದರೆ ಮುಂದೆ ಹೋಗುತ್ತಾ ಸಮಯ ಪರಿವರ್ತನೆ ಆಗುವುದರಿಂದ ತಮ್ಮ ಸೇವೆ ಕೇವಲ ವರ್ಣನೆ ಮಾಡುವುದರಿಂದ ಅಲ್ಲ, ಸಮಯ ನಾಜೂಕಾಗುವುದರಿಂದ ಅಷ್ಟು ಸಮಯ ಯಾರೂ ತೆಗೆಯಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಖಜಾನೆಗಳಿಂದ ಸಂಪನ್ನವಾಗಿರುವ ಮುಖದಿಂದ ನಡತೆಯಿಂದ ನಿಮ್ಮ ಅಲೌಕಿಕತೆಯ ದೂರದಿಂದಲೇ ಅಲೌಕಿಕತೆಯ ಸಾಕ್ಷಾತ್ಕಾರವಾಗತ್ತೆ. ಇಂತಹ ಪುರುಷಾರ್ಥ ಈಗ ತಾವು ಪ್ರತ್ಯಕ್ಷ ಮಾಡಬೇಕು. ತಮ್ಮ ಇಂತಹ ಪುರುಷಾರ್ಥವನ್ನು ಪ್ರತ್ಯಕ್ಷ ಮಾಡಿ. ಹೀಗೆ ಬ್ರಹ್ಮ ಬಾಬರುವರನ್ನು ನೋಡಿದ್ದೀರಾ. ಬಲೆ ಸಂಘಟನೆಯ ಮಧ್ಯದಲ್ಲಿದ್ದರೂ ಕೂಡ ದೂರದಿಂದಲೇ ಆ ವ್ಯಕ್ತಿತ್ವ ಹೊಳಪು ಅನುಭವವಾಗ್ತಿತ್ತು. ಹಾಗೆಯೇ ಈಗ ಡಬಲ್ ವಿದೇಶಿಯರು, ವಿಶೇಷವಾಗಿ ಡಬಲ್ ಪುರುಷಾರ್ಥ ಮಾಡಿರಿ. ಬಾಬ್ದಾದ ಡಬಲ್ ಪುರುಷಾರ್ಥಿ ಅಂತ ಹೇಳುತ್ತಾರೆ ಅಂದಾಗ ಬಾಬ್ದಾದ ನಿಮಿತ್ತ ಇವತ್ತು ಡಬಲ್ ವಿದೇಶಿ ಮಕ್ಕಳನ್ನು ನೋಡಿ ಖುಷಿಯಾಗಿದ್ದಾರೆ. ವೃದ್ಧಿಯ ಪುರುಷಾರ್ಥ ಚೆನ್ನಾಗಿ ಮಾಡುತ್ತಿದ್ದೀರಾ. ನಿಮಿತ್ತರಾಗಿರುವ ಆತ್ಮರಿಂದ ಪಾಲನೆಯೂ ಸಹ ಎಲ್ಲರಿಗೂ ತುಂಬ ಚೆನ್ನಾಗಿ ಸಿಗುತ್ತಿದೆ. ಬಾಬ್ದಾದರವರಿಗೆ ಒಂದು ಮಾತಿನ ಎಲ್ಲರದು ಒಂದು ಮಾತು ತುಂಬ ಇಷ್ಟ ಆಗತ್ತೆ. ಯಾವುದು ಅಂದರೆ ಸರ್ವ ಆತ್ಮರು ಪ್ರತಿ ವರ್ಷ ತಮ್ಮ ಸಂಘಟನೆಯ ಮಿಲನ ಮಧುಬನದಲ್ಲಿ ವಿಶೇಷವಾಗಿ ಮಾಡಿಕೊಳ್ತಾರೆ. ಅಂದರೆ ಪ್ರತಿ ವರ್ಷ ಒಂದು ಸಲ ಆದರೂ ಬಾಬನ ಮನೆಗೆ ಮಧುಬನಕ್ಕೆ ಬರ್ತಾರೆ, ಪರಿವಾರದ ಜೊತೆ ಮಿಲನ ಮಾಡ್ತಾರೆ. ಏಕೆಂದರೆ ಮಧುಬನದ ವಾಯುಮಂಡಲ ರಿಫ್ರೆಶ್ಮೆಂಟಲ್ಲಿ ಬಹಳ ಸಹಯೋಗ ಕೊಡುತ್ತೆ. ಮತ್ತು ಒಂದೇ ಜವಾಬ್ದಾರಿ ಇರುತ್ತೆ ಮಧುಬನದಲ್ಲಿದ್ದಾಗ, ಸ್ವಪರಿವರ್ತನೆ, ಮನಸ್ಸ ಸೇವಾ, ಅನ್ಯರ ಅನುಭವಗಳು ಕೇಳುವಂತಹ ಚಾನ್ಸು ಚೆನ್ನಾಗಿ ಸಿಗತ್ತೆ ಅಂದಾಗ ಬಾಬ್ದಾದ ಈ ಮಾತಿಗಾಗಿ ಶುಭಾಶಯಗಳನ್ನು ಕೊಡುತ್ತಾರೆ. ಈಗ ಸ್ವಲ್ಪ ಚಮತ್ಕಾರ ತಮ್ಮ ತಮ್ಮ ಸ್ಥಾನಗಳಲ್ಲಿ ಹೋಗಿ ಮಾಡಬೇಕು. ಸ್ವಲ್ಪ ಭಿನ್ನತೆ ಇನ್ನು ಬಾಬರವರಿಗೆ ಪ್ರಿಯವಾಗುವಂತಹದ್ದಿದೆ, ಅದನ್ನು ಪ್ರಾಕ್ಟಿಕಲಲ್ಲಿ ಅನುಭವ ಮಾಡಿಸಬೇಕು. ಅದರಿಂದ ಮಧುಬನದ ರಿಫ್ರೆಶ್ಮೆಂಟ್ನ ಸಹಯೋಗ ಅಲ್ಲಿಯೂ ಸಹ ಅನುಭವ ಮಾಡುತ್ತಿರುತ್ತೀರಾ. ಇಂದು ವಿಶೇಷವಾಗಿ ಡಬಲ್ ಪುರುಷಾರ್ಥಿ ಗ್ರೂಪ್ನ ಮೇಲನವಾಗುತ್ತಿದೆ. ಮತ್ತು ನೋಡಿ, ತಾವೆಲ್ಲರ ಜೊತೆ ಇಂಡಿಯಾದ ಮಕ್ಕಳು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಜೊತೆ ಭಾರತದ ಮಕ್ಕಳಿಗೂ ಎಷ್ಟು ಪ್ರೀತಿ ಇದೆ. ಮೊದಲ ಚಾನ್ಸು ನಿಮಗೆ ಕೊಡ್ತಾರೆ ಅಲ್ವಾ. ಫಾರಿನರ್ಸ್ದೇ ಮೊದಲ ಚಾನ್ಸ್ ಇರುತ್ತೆ, ಮಿಲನದ ಚಾನ್ಸು ಅಂದಾಗ ಮೊದಲ ಅವಕಾಶದ ರಿಸಲ್ಟು ಮೊದಲ ನಂಬರ್ ಪಡೆಯಬೇಕು. ಒಳ್ಳೆ ಇಷ್ಟ ಅನಿಸುತ್ತೆ ಅಲ್ವಾ. ಬಾಬ್ದಾದ ಮೊದಲೇ ತಿಳಿಸಿದ್ದಾರೆ, ಡಬಲ್ ವಿದೇಶಿಯರ ಅಥವಾ ಡಬಲ್ ಪುರುಷಾರ್ಥಿ ಮಕ್ಕಳು ಬಾಬಾರವರಿಗೆ ವಿಶೇಷವಾಗಿ ಒಂದು ಟೈಟಲ್ ಪ್ರತ್ಯಕ್ಷ ಮಾಡಿದ್ದೀರಾ. ವಿದೇಶದಲ್ಲಿ ಮೆಜಾರಿಟಿ ಕಡೆಯ ಬಾಬನ ಮಕ್ಕಳು ತಯಾರಾಗ್ತಾರೆ. ಅವರ ಅದೃಷ್ಟದ ಪುರುಷಾರ್ಥವನ್ನು ತಯಾರು ಮಾಡಿಬಿಡ್ತೀರಾ. ಆದ್ದರಿಂದ ಲಗನ್ನಿನಿಂದ 4 ಕಡೆ ಪರಿಶ್ರಮ ಪಡುತ್ತಿದ್ದೀರಾ. ಅದರಿಂದ ಬಾಬರವರ ವಿಶ್ವ ಕಲ್ಯಾಣಕಾರಿಯ ಕರ್ತವ್ಯ ಪ್ರಸಿದ್ಧ ಮಾಡಿದ್ದೀರಾ. ಆದ್ದರಿಂದ ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೂ ವಾಹ ಮಗು ವಾಹ್ ಎಂಬ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಈಗಲೂ ಹೇಗೆ ಭಾರತದಲ್ಲಿ ಮೂಲೆ ಮೂಲೆಯಲ್ಲಿ ಸಂದೇಶ ಕೊಡುವ ಸೇವೆ ನಡೆಯುತ್ತಿರುತ್ತೆ, ಹಾಗೆ ಅಲ್ಲಿಯೂ ಸಹ ಉಮಂಗ ಉತ್ಸಾಹದಲ್ಲಿ ಇರುವಂತಹ ದೇಶದಲ್ಲಿ ಉಮಂಗ ಉತ್ಸಾಹದಲ್ಲಿದ್ದು ತಮ್ಮ ತಮ್ಮ ದೇಶಗಳಲ್ಲಿ ಸೇವೆ ಮಾಡ್ತಿದ್ದೀರಾ. ಏಕೆಂದರೆ ಸಮಯದ ಮೇಲೆ ಯಾವುದೇ ಭರವಸೆ ಇಲ್ಲ. ಬಾಬ್ದಾದ ಮೊದಲೇ ಹೇಳಿದ್ದಾರೆ, ಅಚಾನಕ್ ಏನಾದರೂ ಆಗಬಹುದು. ಆದ್ದರಿಂದ ಸಂದೇಶ ಕೊಡುವಂತಹ ಅಥವಾ ತಮ್ಮ ಪ್ರೋಗ್ರಾಮ್ಸು
ಈಗೀಗ, ಆಗಾಗ ಅಲ್ಲ, ಈಗೀಗ. ಬಾಬ್ದಾದರವ್ರು ಹೇಳ್ತಾ ಇದ್ದಾರೆ, ವಾಸ್ತವದಲ್ಲಿ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಆಗಾಗ ಎಂಬ ಶಬ್ದ ಶೋಭಿಸುವುದಿಲ್ಲ. ಏನು ಮಾಡ್ತೀರಾ, ಈಗೀಗ ಮಾಡಿ. ಸಂಕಲ್ಪ ಮಾಡಿದ್ರ ಮಾಡಲೇಬೇಕು, ಅದನ್ನು ಪ್ರಾಕ್ಟಿಕಲಲ್ಲಿ ತರಲೇಬೇಕು. ನೋಡ್ತೀವಿ, ಮಾಡ್ತೀವಿ, ಈ ಶಬ್ದ ಹೇಳಬಾರ್ದು. ಆದ್ದರಿಂದ ನಿಮ್ಮ ಮಮ್ಮಾರವರು ಸಹ ಇದೇ ಲಕ್ಷ್ಯವನ್ನು ಇಟ್ಟುಕೊಂಡರು ಮತ್ತು ಎಲ್ಲರಿಗೂ ನೆನಪು ಮಾಡಿಸಿದರು. ಈಗಿಲ್ಲವೆಂದರೆ ಎಂದೆಂದಿಗೂ ಇಲ್ಲ ಅಂದಾಗ ಡಬಲ್ ಪುರುಷಾರ್ಥಿ ಮಕ್ಕಳು ಈಗೀಗ ಮಾಡುವವರಾಗಿದ್ದೀರಾ ಅಥವಾ ಆಗಾಗ ಮಾಡ್ತೀರಾ? ಕೇಳ್ತಾರೆ ಬಾಬಾ, ಈಗೀಗ ಮಾಡ್ತೀರಾ ಆಗಾಗನ? ಯಾರು ತಿಳಿದುಕೊಂಡಿದ್ದೀರಾ ಈಗೀಗ ಮಾಡಿ ತೋರಿಸುವಂತಹವರು ಇದ್ದೀವಿ ಅಂತವ್ರ ಕೈ ಎತ್ತಿ. ಮಾಡಲೇಬೇಕು, ಮಾಡಲೇಬೇಕು, ಮಾಡ್ತೀವಿ ಅಲ್ಲ, ಮಾಡಲೇಬೇಕು. ನೆನಪಿಟ್ಟುಕೊಳ್ಳುತ್ತೇವೆ. ತಮ್ಮಷ್ಟಕ್ಕೆ ತಾವೇ ಚಾರ್ಟ್ ಇಡಬೇಕಾ? ಇದನ್ನೊಂದ್ಸಲ ಹೇಳ್ತೀನಿ. ನೆನಪಿಟ್ಕೊಳ್ಬೇಕು, ತಮ್ಮಷ್ಟಕ್ಕೆ ತಾವೇ ಚಾರ್ಟ್ ಬರೀಬೇಕು. ಬಾಬ್ದಾದ ಮೊದಲೇ ತಿಳಿಸಿದ್ದಾರೆ, ಪ್ರತಿಯೊಬ್ಬರೂ ರಾತ್ರಿಯಲ್ಲಿ ಪ್ರತಿದಿನ ರಾತ್ರಿ ಬಾಬರವರಿಗೆ ತಮ್ಮ ಪೂರ್ತಿ ದಿನದ ಚಾರ್ಟ್ ತಿಳಿಸಿದ ನಂತರ ತಮ್ಮ ಬುದ್ಧಿಯನ್ನು ಖಾಲಿ ಮಾಡಿಕೊಂಡು ಮಲಗೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಜೊತೆಯಲ್ಲಿ ಪ್ರತಿನಿತ್ಯದ ಆಲ್ಚಾಲ್ ಕೊಡುವುದರಿಂದ ಮುಂದಿನ ದಿನ, ನೆಕ್ಸ್ಟ್ ದಿನ ನೆನಪು ಇರುತ್ತೆ, ಬಾಬರವರಿಗೆ ನಮ್ಮದೆಲ್ಲ ಹೇಳಬೇಕು ಅಂತ. ಆ ಸ್ಮೃತಿ ನಿಮಗೆ ಸಹಯೋಗ ಕೊಡುತ್ತದೆ. ಮತ್ತು ಧರ್ಮರಾಜಪುರಿಯಲ್ಲಿ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಕೊಟ್ಬಿಟ್ಟಿದ್ದೀರಾ ಅಲ್ವಾ, ಪರಿವರ್ತನೆ ಮಾಡ್ಕೊಂಡು ಬಿಟ್ಟಿದ್ದೀರಾ ಅಲ್ವಾ. ಇಲ್ಲೇ ಅಂದಾಗ ಧರ್ಮರಾಜಪುರಿಯಿಂದ ಬಚ್ಚವಾಗಿಬಿಡ್ತೀರ, ಇಲ್ಲೇ ಎಲ್ಲ ಕೊಟ್ಬಿಟ್ರೆ, ಬಾಬನ್ಗೆ ಹೇಳ್ಬಿಟ್ರೆ. ಈಗ ಮುಂದಿನ ವರ್ಷ ಯಾರೂ ನೋಡಿಲ್ಲ ಇನ್ನು, ಆದರೆ ಈಗ ಲಕ್ಷ್ಯ ಇಟ್ಕೊಳ್ಳಿ, ವರ್ಷವನ್ನು ಬಿಟ್ಟು ಬಿಡಿ. ಕಡಿಮೆಗಿಂತ ಕಡಿಮೆ ಏನು ಸ್ವಲ್ಪ ಸಮಯದಲ್ಲಿ ಬಾಬರವರ ಇಚ್ಛೆ ಏನಿದೆ, ಏನು ಮುಖದಿಂದ ಕಾಣಿಸ್ಬೇಕು ಅಂತ ಹೇಳಿದ್ದಾರೆ, ನಡತೆಯಿಂದ ಕಾಣಿಸ್ಬೇಕು, ಅದು ಬೇಗ ಬೇಗ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸ್ರಿ. ಇದೆಯಾ ಸಾಹಸ? ಕೈ ಎತ್ತಿ. ಇದೆಯಾ ಧೈರ್ಯ? ಇದೆಯಾ ಧೈರ್ಯ? ಇದೆಯಾ? ಸರಿ, ಶುಭಾಶಯಗಳು. ಬಾಬ್ದಾದರವರು ಪ್ರತಿಯೊಬ್ಬ ಮಗುವಿನಲ್ಲಿ ನಿಶ್ಚಯ ಮತ್ತು ಸಾಹಸದ ಉಮಂಗ ಉತ್ಸಾಹವನ್ನು ಈಗೀಗ ನೋಡುತ್ತಿದ್ದಾರೆ. ಆದರೆ ಹೋಗ್ತಾ ಹೋಗ್ತಾ ಫ್ಲೈಟಲ್ಲಿ ಹೋಗ್ತೀರಾ, ಸ್ವಲ್ಪ ಕಡಿಮೆ ಆಗಬಾರ್ದು, ವೃದ್ಧಿ ಮಾಡ್ಕೊಳ್ತಾ ಇರಬೇಕು. ಬಾಬ್ದಾದ ಏನು ದೃಢ ಸಂಕಲ್ಪದ ಬೀಗದ ಕೈ ಕೊಟ್ಟಿದ್ದಾರೆ, ಅದನ್ನು ಸದಾ ಕಾಯಮ್ಮಾಗಿ ಇಟ್ಟುಕೊಳ್ಳಿ. ಮಾಡಲೇಬೇಕು. ಈಗೀಗ ಮಾಡ್ತೀವಿ ನೋಡ್ತೀವಿ ಅಲ್ಲ, ಆ ಸಮಯ ಹೋಯ್ತು. ನೋಡ್ತೀವಿ ಮಾಡ್ತೀವಿ ಅಂತ ಹೇಳುವ ಸಮಯ ಹೋಯ್ತು, ಆಗ್ಬಿಡುತ್ತೆ ಅಲ್ಲ, ಆಗಲೇಬೇಕು. ಬಾಬ್ದಾದ ಡಬಲ್ ಪುರುಷಾರ್ಥದ ಟೈಟಿಲ್ ಏನು ಕೊಟ್ಟಿದ್ದಾರೆ ಅದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ಬಾಕಿ ಬಾಬ್ದಾದ ರಿಸಲ್ಟ್ ನೋಡಿದ್ರು. ಬಾಬ್ದಾದರವರು ಏನು ಸೇವೆಯ ಪ್ಲ್ಯಾನ್ ಕೊಟ್ಟಿದ್ದಾರೆ ಅದರಲ್ಲಿ ಭಾರತದವರೇನು ಕಡಿಮೆ ಮಾಡಿಲ್ಲ ಮತ್ತು ವಿದೇಶದವರು ಸಹ ಏನು ಕಡಿಮೆ ಮಾಡಿಲ್ಲ. ಈ ವರದಾನವನ್ನು ಮೆಜಾರಿಟಿ ಸ್ಥಾನಗಳಲ್ಲಿ ಉಮಂಗ ಉತ್ಸಾಹದಿಂದ ಮಾಡಿದ್ದೀರಾ ಮತ್ತು ರಿಸಲ್ಟು ಸಹ ಬೇರೆ ಬೇರೆ ಸ್ಥಾನದ್ದು ಬರುತ್ತಿದೆ ಅಂದಾಗ ಬಾಬ್ದಾದ ಬಲೆ ಭಾರತದ ಮಕ್ಕಳಿರಬಹುದು, ವಿದೇಶದ ಮಕ್ಕಳಿರಬಹುದು, ಎಲ್ಲರಿಗೂ ಪದಮ ಗುಣದಷ್ಟು ಪ್ರಾಕ್ಟಿಕಲ್ ತರುವ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಈಗ ಈ ವರ್ಷದಲ್ಲಿ ವಿಶೇಷವಾಗಿ ಯಾವ ಮಾತನ್ನು ಪ್ರಾಕ್ಟಿಕಲಲ್ಲಿ ಮಾಡಬೇಕು ಅದನ್ನು ತಿಳಿಸಲಾಗಿದೆ. ಈಗ ತಾವು ಏನೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಮುಖದಿಂದ ಆ ಒಂದು ಹೊಳಪು ಕಾಣಬೇಕು. ಪ್ರತ್ಯಕ್ಷತೆಗೆ ನಿಮಿತ್ತರಾಗಬೇಕು. ಬಾಬಾರವರನ್ನು ಪ್ರತ್ಯಕ್ಷ ಮಾಡಬೇಕು ಅಂದಾಗ ಏನು ಮಾಡಬೇಕು? ಸದಾ ಮುಗುಳ್ನಗುತ್ತಿರುವ ಮುಖ ಇರಬೇಕು. ಯಾವುದೇ ಚಿಂತನೆಯಲ್ಲಿ ಗೊಂದಲದಲ್ಲಿ ಅಲ್ಲ, ಮುಗುಳ್ನಗುವ ಮುಖ ಇರಬೇಕು. ಬಾಬ್ದಾದ ತಿಳಿಸುತ್ತಾರೆ, ಈಗ 2 ಶಬ್ದಗಳನ್ನು ನೆನಪಿಟ್ಟುಕೊಳ್ಳಿ. ಮಾಯೆಗೆ ಇಶಾರೆ ಕೊಡಿ, ಗೆಟ್ ಔಟ್ ಎಂದು, ಹೊರಗೋಗಿ ಅಂತ ಹೇಳಿ. ಮತ್ತು ತಮ್ಮನ್ನು ತಾವು ಗೆಸ್ಟ್ ಹೌಸಲ್ಲಿ ಅನುಭವ ಮಾಡಿ. ಮಾಯಿಗೆ ಹೇಳಿ ಗೆಟ್ ಔಟ್, ತಮ್ಮನ್ನು ತಾವು ಅನುಭವ ಮಾಡಿ ಗೆಸ್ಟ್ ಹೌಸಲ್ಲಿ. ಈ ಪ್ರಪಂಚ ನಿಮ್ಮದಲ್ಲ, ಇದು ಗೆಸ್ಟ್ ಹೌಸ್ ಆಗಿದೆ. ಈಗಂತೂ ಮನೆಗೆ ಹೋಗಲೇಬೇಕು. ಮನೆಯ ದೃಶ್ಯಗಳು ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಕಾಣಬೇಕು ಅಂದಾಗ ಆಟೋಮೆಟಿಕಲಿ ಮನೆ ಬಂದು ಬಿಡುತ್ತೆ. ನಿಮ್ಮ ಒಂದು ಹಾಡಿದೆ ಅಲ್ವಾ, ಅಬ್ ಗರ್ ಜಾನಾ ಹೇ, ಈಗ ಮನೆಗೆ ಹೋಗಬೇಕು ಅಂದಾಗ ಈ ಅಲೆ
ಪ್ರತಿ ಸ್ಥಾನದಲ್ಲಿರಬೇಕು. ಬಲೆ ಭಾರತದಲ್ಲಿ ಇರಲಿ, ವಿದೇಶದಲ್ಲಿ ಇರಲಿ, ಈಗ ಈ ಅನುಭವವನ್ನು ಪ್ರತ್ಯಕ್ಷ ರೂಪದಲ್ಲಿ ಮಾಡಿ ತೋರಿಸಿರಿ. ಬೇಹದ್ದಿನ ವೈರಾಗ್ಯ. ಗೆಸ್ಟ್ ಹೌಸಲ್ಲಿ ಮನಸ್ಸು ತೊಡಗಬಾರ್ದು, ಹೋಗಬೇಕು, ಇದು ನೆನಪಿರಬೇಕು ಅಂದಾಗ ಈ ಬೇಹದ್ದಿನ ವೈರಾಗ್ಯ ಯಾವುದೇ ಪ್ರಕಾರದ ಮನಸ್ಸಿನ ಸಂಕಲ್ಪಗಳು, ಪರಸ್ಪರ ಸಂಘಟನೆಯ ಮಾಯೆಯ ವಿಘ್ನಗಳನ್ನು ಏಕದಂ ಸಮಾಪ್ತಿ ಮಾಡುತ್ತೆ. ಈ ಬೇಹದ್ದಿನ ವೈರಾಗ್ಯ ಯಾವುದೇ ಪ್ರಕಾರದ ಮನಸ್ಸಿನ ಸಂಕಲ್ಪಗಳಿರ್ಬೋದು, ಪರಸ್ಪರದ ಸಂಘಟನೆಯ ಮತಭೇದ ಅಂದರೆ ಮಾಯೆಯ ವಿಘ್ನಗಳು ಏನೂ ಇದ್ದರೂ ಏಕದಂ ಸಮಾಪ್ತಿ ಮಾಡುತ್ತೆ. ಈ ಮಾಯೆಯ ಬಿರುಗಾಳಿ ನಿಮಗಾಗಿ ಉಡುಗೊರೆಯಾಗುವುದು. ಇದೇನೆಲ್ಲ ಚಿಕ್ಕ ಚಿಕ್ಕ ಪೇಪರ್ ಬರುತ್ತೆ, ಅದು ಪೇಪರ್ ಅನಿಸೋದಿಲ್ಲ, ಆದರೆ ಒಂದು ಅನುಭವ ಹೆಚ್ಚಿಸುವಂತಹ ಲಿಫ್ಟ್ ಆಗುವುದು. ಗಿಫ್ಟ್ ಮತ್ತು ಲಿಫ್ಟ್ ತಿಳ್ಕೊಂಡ್ರ? ಈಗ ಲಕ್ಷ್ಯ ಇಟ್ಟುಕೊಳ್ಳಿ, ಬೇಹದ್ದಿನ ವೈರಾಗ್ಯ ಮತ್ತು ಸಾಹಸ, ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಾ ಇರಿ ಮತ್ತು ಹಾರಿಸುತ್ತಾ ಇರಿ. ಈಗ ಹಾರುವ ಸಮಯವಾಗಿದೆ. ತಮ್ಮ ರೆಕ್ಕೆಗಳನ್ನು ಸದಾ ಚೆಕ್ ಮಾಡಿಕೊಳ್ಳಿ. ಬಲಹೀನರು ಆಗುತ್ತಿಲ್ಲವ? ಬಾಬ್ದಾದ ಡಬಲ್ ವಿದೇಶಿಯರ ವಿಸ್ತಾರವನ್ನು ನೋಡಿ ಖುಷಿಯಾಗಿದ್ದಾರೆ. ಈಗ ಏನು ನೋಡ್ಲಿಕ್ಕೆ ಬಯಸ್ತೀರಾ? ಪ್ರತಿಯೊಬ್ಬ ಮಗು ತಂದೆಯ ಸಮಾನ, ಸಂಪನ್ನ ಮತ್ತು ಸಂಪೂರ್ಣ, ಸರ್ವ ಖಜಾನೆಗಳಿಂದ ಸಂಪನ್ನ ಮತ್ತು ಪ್ರತಿ ಶ್ರೀಮತ ಏನು ಸಿಗ್ತಾ ಇದೆ ಅದರಲ್ಲಿ ಸಂಪೂರ್ಣ. ಇಷ್ಟನಾ? ಇಷ್ಟ ಇದೆ ಅಂದರೆ ಚಪ್ಪಾಳೆ ಹೊಡೀರಿ. ಸರಿ, ಈ ಚಪ್ಪಾಳೆ ಪ್ರತಿದಿನ ನೆನಪು ಮಾಡಬೇಕು. ತಮಗೆ ತಾವೇ ಮನಸ್ಸಿನಲ್ಲಿ ಹೊಡಿತಾ ಇರಬೇಕು, ಹೊರಗಿನಿಂದ ಅಲ್ಲ, ಮನಸ್ಸಿನಿಂದ ಚಪ್ಪಾಳೆ ಹೊಡಿಬೇಕು. ಇದು ಹೋಮ್ವರ್ಕ್ ಆಗಿದೆ. ಸರಿ, 90 ದೇಶಗಳಿಂದ 2300 ಜನ ಹೊರದೇಶದ ಸಹೋದರ ಸಹೋದರಿಯರು ಬಂದಿದ್ದರು. 5 ಖಂಡಗಳ ಸಹೋದರ ಸಹೋದರಿಯರಿಗೆ ಬೇರೆ ಬೇರೆ ಗ್ರೂಪ್ಸಲ್ಲಿ ಬಾಬಾ ನಿಲ್ಲಿಸಿದ್ರು. ಅಮೇರಿಕಾ, ಕೆನಡಾ ಫಸ್ಟ್ ಗ್ರೂಪು, ಅಮೇರಿಕಾ, ಕೆನಡಾ ಮತ್ತು ಕೆರೆಬಿಯನ್ ಸಹೋದರ ಸಹೋದರಿಯರು. 2ನೇದು ಆಸ್ಟ್ರೇಲಿಯಾ, ಏಷ್ಯಾ, ನ್ಯೂಜಿಲೆಂಡ್, ಫಿಜಿ. 3ನೇದು ಯುರೋಪ್, UK, ಮಿಡಲ್ ಈಸ್ಟ್. 4ನೇದು ಆಫ್ರಿಕಾ, ಸೌತ್ ಆಫ್ರಿಕಾ, ಮೊರೇಷಿಯಸ್ಸು. 5ನೇದು ರಷ್ಯಾ, CIS, ಬಾಲ್ಕಿಕ್ ಕಂಟ್ರೀಸು. ಇವಿಷ್ಟು 5 ಖಂಡಗಳದ್ದು. 5 ಖಂಡಗಳಿಂದ ಯಾವ ದೇಶದಿಂದ ಬಂದಿದ್ರು ಅದಾಗಿದೆ. ಈಗ ಬಾಬಾ ಹೇಳ್ತಾರೆ, ಎಲ್ಲರೂ ಮುಂದುವರಿಯುವ ಸಂಕಲ್ಪ ಅಂತೂ ಮಾಡಿದ್ದೀರಾ ಮತ್ತು ಪರಸ್ಪರದಲ್ಲಿ ಆತ್ಮೀಯತೆಯೂ ಕೂಡ ಇದೆ. ಬಾಬ್ದಾದರವರ ಬಳಿ ಸಮಾಚಾರ ಬರುತ್ತಿರುತ್ತದೆ. ಈಗ ಎವರಡಿ ಗ್ರೂಪ್ ತಯಾರು ಮಾಡಿ. ಯಾವ ದೇಶದಿಂದ ಎಷ್ಟೆಲ್ಲ ಬಂದಿದ್ದೀರಾ ಆ ದೇಶಗಳಲ್ಲಿ ಬಾಬ್ದಾದ ಪ್ರೈಸ್ ಕೊಡ್ತಾರೆ. ಏನು ಪ್ರೈಸ್ ಕೊಡ್ತಾರೆ ಅದನ್ನು ಆ ಟೈಮಲ್ಲಿ ನೋಡ್ತೀರಾ. ಆದರೆ ಬಾಬ್ದಾದ ಡಬಲ್ ಪುರುಷಾರ್ಥಿ ಮಕ್ಕಳಿಗೆ, ಪ್ರತಿ ಏರಿಯಾದ ಗ್ರೂಪ್ನವರಿಗೆ ಇದೇ ಹೇಳುತ್ತಾರೆ, ಯಾವುದೇ ಗ್ರೂಪ್ ನಂಬರ್ 1 ಯಾರು ಹೋಗ್ತೀರಾ ಅವರಿಗೆ ಪ್ರೈಸ್ ಕೊಡಲಾಗುವುದು. ಒಂದು ದೇಶದ ಒಂದೊಂದು ನಗರದಲ್ಲಿ ಎಷ್ಟೇ ಸೆಂಟರ್ಸ್ ಇದೆ. ಈಗ ತಿಳ್ಕೊಳ್ಳಿ, ಅಮೇರಿಕಾ ಇದೆ, ಅಮೇರಿಕದ ಕನೆಕ್ಷನಲ್ಲಿ ಎಷ್ಟೆಲ್ಲ ದೇಶಗಳಿವೆ. ಆ ಎಲ್ಲ ದೇಶ ಪರಸ್ಪರದಲ್ಲಿ ಸಲಹೆ ಮಾಡಿ ಪ್ರೋಗ್ರಾಮ್ ಮಾಡಿ, ಇಲ್ಲಿ ಎಲ್ಲ ನಿರ್ವಿಘ್ನವಾಗಿ ಇರಬೇಕು, ಎಲ್ಲರೂ ಎವರಡಿಯಾಗಿ ಇರಬೇಕು, ಮಾಯಾಜೀತರಾಗಿ ಇರಬೇಕು, ಸ್ನೇಹಿ ಮತ್ತು ಸೇವೆಯಲ್ಲಿ ಸಹಯೋಗಿಗಳಾಗಿ ಇರಬೇಕು. ಅದಕ್ಕೆ ಪ್ಲ್ಯಾನ್ ಮಾಡಿ ಅಂತಾರೆ ಬಾಬಾ. ಯಾರು ನಂಬರ್ 1 ಆಗ್ತಾರೆ ಅವರಿಗೆ ಬಾಬ್ದಾದ ಬಹುಮಾನ ಕೊಡುತ್ತಾರೆ. ಸರಿ, ಒಬ್ಬರಿಲ್ಲ ಅಂದರೆ 3 ಜನಕ್ಕೆ ಕೊಡ್ತಾರೆ, ಒಬ್ರಿಗೆ ಕೊಡಲ್ಲ ಅಂದರೆ 3 ಜನಕ್ಕೆ ಕೊಡ್ತಾರೆ. 1 2 3 3 ಪ್ರೈಸ್ ಕೊಡ್ತಾರೆ. 3 ಜನಕ್ಕೆಲ್ಲ 3 ಪ್ರೈಸ್ ಅಂದರೆ ಫಸ್ಟು, ಸೆಕೆಂಡು, ಥರ್ಡು, 3 ನಂಬರು. ಹಾಗೆ ನೋಡಿದ್ರೆ ಒಬ್ಬರಿಗೆ ಕೊಡಲಾಗತ್ತೆ. ಆದರೆ ತೀವ್ರ ಪುರುಷಾರ್ಥಿಗಳಲ್ವಾ ಅಂದಾಗ 3 ಜನಕ್ಕೆ ಅವಕಾಶ ಕೊಡಲಾಗತ್ತೆ. 3 ನಂಬರು. ಇಷ್ಟನಾ? ಹಾಂ, ಕೈ ಅಲುಗಾಡಿಸಿ. ಇಷ್ಟನಾ? ಎಷ್ಟು ಟೈಮ್ ಬೇಕು? ಟೀಚರ್ಸ್ ಹೇಳಿ, ಎಷ್ಟು ಟೈಮ್ ಬೇಕು ಪ್ರೈಸ್ ತೆಗೆದುಕೊಳ್ಳೋದ್ರಲ್ಲಿ ಹೇಳಿ. ಎಲ್ಲರೂ ಹೇಳಿದ್ರು ಫೆಬ್ರವರಿವರೆಗೆ ಎಂದು. ಎಲ್ಲ ದೇಶಗಳ ಟೀಚರ್ಸ್ ಕೈ ಎತ್ತಿ. ಸರಿನಾ? ತಯಾರಿದ್ದೀರಾ ಅಲ್ವಾ? ಮತ್ತು ಬಾಬ್ದಾದ ಪ್ರೈಸ್ ಕೊಡ್ತಾರೆ. ತುಂಬ ಒಳ್ಳೆಯದು. ಇದಕ್ಕೆ ಚಪ್ಪಾಳೆ ಹೊಡೆಯಿರಿ. ಒಳ್ಳೆಯದು. ಭಾರತದ ಟರ್ನು ಬರುತ್ತೆ. ಈಗಂತೂ ತಮ್ಮ ಟರ್ನ್ ಆಗಿದೆ.
ವಿದೇಶದವರ ಟರ್ನ್ ಆಗಿದೆ. ಬಾಬ್ದಾದರವರು ಖುಷಿ ಪಡ್ತಾರೆ, ವಾಹ ತೀವ್ರ ಪುರುಷಾರ್ಥಿ ಮಕ್ಕಳೇ ವಾಹ್ ಎಂದು. ಸರಿ, 4 ಕಡೆಯ ತೀವ್ರ ಪುರುಷಾರ್ಥಿ ಸಾಹಸ ಮತ್ತು ಉಮಂಗ ಉತ್ಸಾಹದಿಂದ ಹಾರುವಂತಹ, ನಡೆಯುವವರಲ್ಲ, ಹಾರುವಂತಹವರು. 4 ಕಡೆಯ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗುವಂತಹ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳು ಸದಾ ಬಾಬಾರವರ ಕಂಬೈನ್ಡ್ ರೂಪದ ಅನುಭವ ಮತ್ತು ಸಹಯೋಗ ಪಡೆಯುವಂತಹ ಪ್ರತಿಯೊಬ್ಬ ಬಾಬನ ಮುದ್ದು ಸ್ನೇಹಿ ಮಕ್ಕಳಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ಕಾರಗಳು. ದಾದಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ, ತಂದೆಯ ಜೊತೆ ತಮ್ಮೆಲ್ಲರ ಸಹಯೋಗ ಇದೆ ಅಲ್ವಾ? ಮಕ್ಕಳು ಮತ್ತು ತಂದೆ ಇಬ್ಬರ ಸಹಯೋಗದಿಂದ ಯಜ್ಞ ನಡೀತಾ ಇದೆ, ನಡೆದಿದೆ, ನಡೀತಾ ಇರುತ್ತೆ. ನಿಮಿತ್ತರಂತೂ ತಾವಾಗಿದ್ದೀರಾ ಅಲ್ವಾ? ಸಾಕಾರದಲ್ಲಿ ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಮಾಡಬೇಕು. ಪರಸ್ಪರದಲ್ಲಿ ಸಹಯೋಗಿಗಳಾಗಿ ಹಾರ್ತಾ ಇದ್ದೀರಾ. ಬಾಬಾ ಹಾರ್ತಾ ಇರುವಂತಹದ್ದನ್ನು ನೋಡಿ ಖುಷಿ ಪಡುತ್ತಾರೆ. ದಾದಿ ಜಾನಕಿಜಿಯವರು ಹೇಳಿದ್ರು, ಕಮಾಲ್ ಹೇ ಗುಲ್ಜಾರ್ ದಾದಿಜಿಯವ್ರದ್ದು ಅಂತ. ಬಾಬಾ ಹೇಳ್ತಾರೆ, ಅವರಂತೂ ಜೊತೆಯಲ್ಲಿದ್ದಾರೆ ಸದಾ. ಬಾಬ್ದಾದರವರಿಗೆ ಇದೇ ಶುಭ ಇಚ್ಛೆ ಇದೆ. ತಾವೆಲ್ಲರೂ ಯಾರೆಲ್ಲ ನಿಮಿತ್ತರಾಗಿದ್ದೀರಾ ಅವರು ಸದಾ ಎಲ್ಲರೂ ಒಂದಾಗಿ ಕಾಣಬೇಕು. ಭಿನ್ನ ಭಿನ್ನ ಅಲ್ಲ, ಒಬ್ಬರಾಗಿ ಕಾಣಬೇಕು. ಒಬ್ಬರು ಹೇಳಿದ್ರೆ ಬೇರೆಯವರು ಸಲಹೆ ತಗೋಬೇಕು. ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಮಾಡಬೇಕು. ಒಬ್ಬರು ಸಲಹೆ ಕೊಟ್ಟರೆ ಇನ್ನೊಬ್ಬರು ಒಪ್ಕೊಳ್ಬೇಕು. ಆಗಲೇ ಯಜ್ಞ ನಡೆಯುತ್ತೆ. ಇಲ್ಲಿವರೆಗೂ ನಡೀತಾ ಇದೆ. ತಮ್ಮೆಲ್ಲರ ಏಕತೆಯಿಂದಲೇ ನಡೆಯುತ್ತಿದೆ. ಬಲೆ ಹೊರಗಡೆಯಿಂದ ಕಾಣಿಸೋದಿಲ್ಲ, ಆದರೆ ಸಂಕಲ್ಪದಲ್ಲಿ, ವಿಚಾರಗಳಲ್ಲಿ ಒಬ್ಬರಾಗಿದ್ದು ಮುಂದುವರಿಯಬೇಕು, ಮುಂದುವರೆಸಬೇಕು. ತಮ್ಮ ಮೇಲೆ ಎಲ್ಲರ ದೃಷ್ಟಿ ಇದೆ. ಒಳ್ಳೆಯದು. ವರದಾನ: ತಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ಶುದ್ಧ ವಾಯುಮಂಡಲ ತಯಾರು ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ತಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ಶುದ್ಧ ವಾಯುಮಂಡಲ ತಯಾರು ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ವರದಾನದ ವಿಶ್ಲೇಷಣೆ: ಯಾರು ಸದಾ ತಮ್ಮ ಶ್ರೇಷ್ಠ ವೃತ್ತಿಯಲ್ಲಿ ಸ್ಥಿತರಾಗಿರುತ್ತಾರೆ ಅವರು ಯಾವುದೇ ವಾಯುಮಂಡಲ ವೈಬ್ರೇಷನ್ಸಲ್ಲಿ ಏರುಪೇರಾಗುವುದಿಲ್ಲ. ವೃತ್ತಿಯಿಂದಲೂ ವಾಯುಮಂಡಲ ತಯಾರಾಗತ್ತೆ. ಒಂದು ವೇಳೆ ನಿಮ್ಮ ವೃತ್ತಿ ಶ್ರೇಷ್ಠವಿತ್ತೆಂದರೆ ವಾಯುಮಂಡಲ ಶುದ್ಧವಾಗುವುದು. ಕೆಲವರು ವರ್ಣನೆ ಮಾಡ್ತಾರೆ, ಏನು ಮಾಡೋದು, ವಾಯುಮಂಡಲವೇ ಆ ರೀತಿ ಇದೆ, ವಾಯುಮಂಡಲದ ಕಾರಣ ನನ್ನ ವೃತ್ತಿ ಚಂಚಲವಾಗ್ತಿದೆ ಎಂದು. ಆ ಸಮಯದಲ್ಲಿ ಶಕ್ತಿಶಾಲಿ ಆತ್ಮನಿಗೆ ಬದಲಾಗಿ ಬಲಹೀನ ಆತ್ಮರಾಗುತ್ತೀರಾ. ಆದರೆ ಪ್ರತಿಜ್ಞೆಯ ಸ್ಮೃತಿಯಿಂದ, ತಮ್ಮ ವ್ರತದ ಸ್ಮೃತಿಯಿಂದ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳಿ. ಆಗ ಶಕ್ತಿಶಾಲಿ ಆಗುತ್ತೀರಾ. ಸ್ಲೋಗನ್: ಗುಣಮೂರ್ತಿಯಾಗಿ ಸರ್ವರನ್ನು ಗುಣಮೂರ್ತಿಯನ್ನಾಗಿ ಮಾಡುವುದೇ ಮಹಾದಾನಿ ಆಗುವುದಾಗಿದೆ. ಗುಣಮೂರ್ತಿಯಾಗಿ ಸರ್ವರನ್ನು ಗುಣಮೂರ್ತಿಯನ್ನಾಗಿ ಮಾಡುವುದೇ ಮಹಾದಾನಿ ಆಗುವುದಾಗಿದೆ. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಪರಸ್ಪರದಲ್ಲಿ ಒಬ್ಬರ ಪ್ರತಿಯೊಬ್ಬರಿಗೆ ಸತ್ಯವಾದ ಸ್ನೇಹವಿರಬೇಕು. ಆಗ ಸ್ನೇಹಿ ಆತ್ಮರ ಪ್ರತಿ ಎಂದಿಗೂ ಅನುಮಾನ ಹುಟ್ಟುವುದಿಲ್ಲ. ಅವರ ಸ್ನೇಹದ ಮಾತುಗಳು ಸಾಧಾರಣವಿದ್ದರೂ ಸಹ ಫೀಲ್ ಆಗುವುದಿಲ್ಲ. ಅವರ ಹಗುರವಾದ ಮಾತುಗಳು ಸಹ ಆ ರೀತಿ ಅನಿಸುತ್ತೆ, ಇವರು ಅವಶ್ಯವಾಗಿ ಏನೋ ಅರ್ಥದಿಂದ ಹೇಳ್ತಾ ಇದ್ದಾರೆ, ಯಾವುದೋ ಕಾರಣದಿಂದ ಹೇಳುತ್ತಿದ್ದಾರೆ. ಬೇಮತ್ಲಬ್ ಅಲ್ಲ, ವ್ಯರ್ಥ ಅನಿಸೋದಿಲ್ಲ. ಎಲ್ಲಿ ಸ್ನೇಹ ಇರುತ್ತೆ ಅಲ್ಲಿ ಅವಶ್ಯವಾಗಿ ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ. ಅಂದಾಗ ಬ್ರಾಹ್ಮಣ ಪರಿವಾರದಲ್ಲಿ ಒಬ್ಬರ ಪ್ರತಿ ಒಬ್ಬರಿಗೆ ಸ್ನೇಹ, ವಿಶ್ವಾಸ ಇರಬೇಕು. ಪರಸ್ಪರದಲ್ಲಿ ಒಬ್ಬರ ಮೇಲೊಬ್ಬರು ಸ್ನೇಹ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಿರಿ. ಆಗ ಬ್ರಹ್ಮ ಬಾಬರವರ ಆಸೆಗಳನ್ನು ಪೂರ್ಣ ಮಾಡಬಹುದು. ಓಂ ಶಾಂತಿ.